ಬೇಗ ಎದ್ದಿನೇನೋ ಅಂದ್ಕೊಂಡಿದ್ನಿ ರೀ, ಆದರೆ ಎದ್ದು ಟೈಮ್ ನೋಡಿದ್ರೆ 10:30 ಆಗಿಬಿಟ್ಟಿತ್ತು. ಇವತ್ತು ಪಪ್ಪ ಮಮ್ಮಿ ಸ್ಕೂಲಿಗೆ ಹಾಲಿಡೇ ರೀ, ಅದಕ್ಕಂತೇಳಿ ಅವ್ರು ನೋಡ್ರಿ ಬೆಳಿಗ್ಗೆ ಏನೇನೋ ಮಾಡತ್ತಿರೋ. ಸಾರಿ, ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಆಗಿತ್ತು ಅವರಿಗೆ. ಸೊ ಅವ್ರು ನಾಷ್ಟ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಿ ಅದು ಇದು ಅಂದ್ಕೊಂಡು ಪಪ್ಪ ಏನೇನೋ ಪ್ಲ್ಯಾಂಟ್ಗೆ ಹಚ್ಚಕ್ಕಂತೇಳಿ ಮಾಡತ್ತಿದ್ರು. ಅಷ್ಟಾಗಿ ಬರ್ತಾಳೆ ನೋಡ್ರಿ ನಮ್ಮ ಮಮ್ಮಿ. ಅದು ಏನೇನೋ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾ ವಿಡಿಯೋ ಮಾಡತ್ತೇನೆ ಅಂತ ಗೊತ್ತಾದ ಕೂಡಲೇ ನಮ್ಮ ಮಮ್ಮಿ ಸುಮ್ಮನೆ ಆಗಿಬಿಟ್ರು, ಏನು ಹೇಳೋದು ಬೇಡ. ನಾ ವಾಪಸ್ ನಾಷ್ಟ ಮಾಡಿ ಹಂಗೆ ಬೆಡ್ ಮೇಲೆ ಮಲ್ಕೊಂಡಿದ್ದೆ ರೀ. ಪಪ್ಪ ನೋಡಿರ ಏನೋ ನೋಡತ್ತಾರ ಅಂದ್ಕೊಂಡಿದ್ದೆ. ಅವ್ರು ನನ್ನ ಇನ್ಸ್ಟಾಗ್ರಾಮ್ದಾಗಿಂದ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಕುಂತಿದ್ರು, ನೋಡಿದಾಗ ಕುಂತಿದ್ರು. ಅದನ್ನ ನೋಡಿ ಭಾಳ ಖುಷಿ ಆಯ್ತು ನನಗೆ ಇವತ್ತು. ಎಲ್ಲ ಬೇಕು ಪಪ್ಪ ಎಲ್ಲನ ಬಾ. ಯಾರ ಏನು ಬೇಕಾಗಿತ್ತು ನಿಂಗೆ? ಏನು ಬೇಕು ಹೇಳ. ಏನು ಬೇಕಾಗಿತ್ತು ನಿಂಗೆ? ಎಲ್ಲಿ ಇಲ್ಲಿ ನೋಡಿಲ್ಲಿ ಬೇಕು ಬಾ. ಅಕ್ಕಿ ನೋಡ್ರಿ ಆವಾಗಿಂದ ಪಪ್ಪ ಕಾಣಿಸೋತಿಲ್ಲ ಅಂತೆ. ಪಪ್ಪರಿಗೆ ಒಳಗೆ ಹುಡುಕಾಡಿ ಬಂದ್ಲು. ಈಗ ಮತ್ತೆ ಬಂದಲ್ಲಿ ನಿಂತಾಳೆ. ಪಪ್ಪರ ಸಲ ವೇಟ್. ಇವತ್ತು ಮನ್ಯಾಗ ಚಿಕನ್ ತೊಗೊಂಬಂದಿದ್ರು. ಹಂಗೆ ಕಬಾಬ್ ಮಾಡಬೇಕು ಅಂತ ತಯಾರು ಮಾಡ್ತಿದ್ದೆ. ಏನೇನು ಹಾಕಿದೆ ಏನೋ ಗೊತ್ತಿಲ್ಲ. ಹಂಗೂ ಹಿಂಗೂ ಎಲ್ಲನೂ ಮಿಕ್ಸ್ ಮಾಡಿದೆ. ಪ್ರತಿ ಸಲ ತಮ್ಮಗಳು ಇರ್ತಿದ್ರು, ಟೇಸ್ಟ್ ಮಾಡ್ತಿದ್ರು, ಅವರೇ ಹೇಳ್ತಿದ್ರು ಇದನ್ನ ಹಾಕೋದನ್ನ ಅಂತ. ಇವತ್ತು ಯಾರು ಇರಲಿಲ್ಲ, ನಾನು ಒಬ್ಬಳೇ ಟ್ರೈ ಮಾಡಿದೆ. ನೋಡ್ರಿ ಚಿಕನ್ ಮಾಡೋದೈತೆ ನಮ್ಮಪ್ಪ. ಇಲ್ಲಿ ನಮ್ಮ ಹೊರಗೆ ಆರಾಮ್ ಟೀ ಹೊಡ್ಕೊಂಡು ಕುಂತಾಳೆ ನೋಡ್ರಿ. ಕಿಚನ್ ಡ್ಯೂಟಿ ಇವತ್ತು ಫುಲ್ ನಂದು ನಮ್ಮ ಅಪ್ಪಂದು ಇತ್ತು. ಯಾವಾಗಲೂ ಚಿಕನ್ ಯಾರು ಮಾಡ್ತಾರೆ ಅಪ್ಪಾಜಿ? ಚಿಕನ್ ಯಾರು ಮಾಡ್ತಾರೆ ನಮ್ಮ ಮನೆಗೆ? ನಾನು ನಮ್ಮ ಅಪ್ಪರಿಗೆ ಹೋಗಿ ಕಾಡಾಕ್ ಕುಂತಿದ್ದೆ. ಹೋಗಿ ಅಪ್ಪ ಮಾತಾಡ್ರಿ ಕ್ಯಾಮ್ರಾ ನೋಡಿ ಮಾತಾಡ್ರಿ, ಇವತ್ತರ ಮಾತಾಡ್ರಿ ನೀವು ಅಂತೇಳಿ. ಅವ್ರು ನೋಡ್ರಿ ಬರೀ ಕ್ಯಾಮ್ರಾ ನೋಡಿ ಸ್ಮೈಲ್ ಕೊಡ. ನೋಡ್ರಿ ನಮ್ಮ ಚಿಕನ್ ರೆಡಿ ಆಯಿತು. ಸ್ಪೆಷಲ್ ಚಿಕನ್ ನಮ್ಮ ಅಪ್ಪ ಮಾಡಿರೋದು. ಆದರೂ ನಾನು ಹೋಗಿ ಅವ್ರಿಗೆ ಕೇಳ್ತೇನೆ ಹೆಂಗೈತೆ ಅಂತೇಳಿ.